ಸದ್ಯಕ್ಕೆ ಗರ್ಭಿಣಿಯನ್ನೇ ಹೊರಹಾಕಿ ಮನೆಯನ್ನೇ ಸೀಸ್ ಮಾಡಲಾಗಿದೆ. ಮಾತ್ರೆಯೂ ಕೊಡದೆ ಅಮಾನವೀಯವಾಗಿ ಇಲ್ಲಿ ವರ್ತನೆಯನ್ನ ಮಾಡಲಾಗಿದ್ದು ಇಕ್ವಿಟಾಸ್ ಫೈನಾನ್ಸ್ ಕಂಪನಿ ಸಿಬ್ಬಂದಿಯ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಈಗ ನೀವು ಹೇಳ್ಬೋದು, ಯಾಕಂದ್ರೆ ಸಾಲ ತೆಗೆದುಕೊಳ್ಳುವಾಗ ಇದ್ದಂತಹ ಒಂದು ವಿಚಾರ ಅವರಿಗೆ ಸಾಲ ಕಟ್ಟುವಂತಹ ಸಂದರ್ಭ ಇರೋದಿಲ್ಲ ಅಂತ ಅನೇಕರು ಈ ರೀತಿಯ ಹೇಳಿಕೆಗಳನ್ನ ಕೊಡೋದನ್ನ ನಾವು ಗಮನಿಸ್ತಾನೆ ಇರ್ತೀವಿ. ಸಾಲ ಆರಾಮಾಗಿ ಬಂದು ತಗೊಳ್ತಾರೆ, ಆ ನಂತರ ಕೇಳಿದ್ರೆ ನಮ್ಮ ಮೇಲೇನೆ ಕಂಪ್ಲೇಂಟ್ ಮಾಡ್ತಾರೆ, ಕೊಡೋದಿಲ್ಲ, ಏನ್ ಮಾಡ್ತೀವಿ ಹೋಗುವಂತ ರೋಪ್ ಹಾಕ್ತಾರೆ ಅಂತ ಹೇಳಿ. ಆದ್ರೆ ಅಮಾನವಿಯಾಗಿ ಈ ರೀತಿಯಾಗಿ ವರ್ತಿಸೋದು ಎಷ್ಟು ಸರಿ? ಸಾಲ ಕಟ್ಟಿಲ್ಲ ಅಂತ ಹೇಳಿ ಗರ್ಭಿಣಿ ಅಂತ ನೋಡದೆ ಆಕೆಯನ್ನ ಮನೆಯಿಂದ ಹೊರಹಾಕಿ ಮನೆಯನ್ನ ಸೀಸ್ ಮಾಡಿ ಮಾತ್ರೆಯನ್ನು ಕೊಡದೆ ಈ ರೀತಿಯಾಗಿ ವರ್ತನೆ ಮಾಡಿದಾರಲ್ಲ. 40,000 ರೂಪಾಯಿ ಸಾಲವನ್ನ ಪಡೆದಿದ್ರಂತೆ ಮಕ್ತುಮ್ ಸಾಬ್ ಅಂತ ಹೇಳಿ ಅವರ ಕುಟುಂಬದವರು. ಹಣ ಕಟ್ಟದಕ್ಕೆ ಮನೆಯನ್ನು ಕೂಡ ಸೀಸ್ ಮಾಡೋದಕ್ಕೆ ಆ ಸಿಬ್ಬಂದಿ ಬರ್ತಾರೆ. ಇದು ಹುಬ್ಬಳ್ಳಿ ತಾಲೂಕಿನ ಬ್ಯಾಹಟ್ಟಿ ಗ್ರಾಮದಲ್ಲಿ ನಡೆದಿರೋ ಘಟನೆ. ಗರ್ಭಿಣಿ ಅನ್ನೋದನ್ನು ನೋಡದೆ ಕಿರುಕುಳವನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಈ ಮೈಕ್ರೋ ಫೈನಾನ್ಸ್ ಮೇಲೆ ಕೇಳಿ ಬಂದಿದೆ. ಊಟ ಮಾತ್ರೆ ಇಲ್ಲದೆ ಗರ್ಭಿಣಿ ರೇಷ್ಮಾ ಕುಸಿದು ಬಿದ್ದಿದ್ದಾರೆ. ಅಸ್ವಸ್ಥಗೊಂಡಿದ್ದಂತಹ ರೇಷ್ಮಾ ಅವರನ್ನ ಆಸ್ಪತ್ರೆಗೆ ಸೇರಿಸೋದಕ್ಕೂ ಕೂಡ ಇವರು ಅಡ್ಡಿಪಡಿಸಿದಾರಂತೆ. ಗರ್ಭಿಣಿಯ ಮೆಡಿಕಲ್ ಫೈಲ್ ಮನೆಯಲ್ಲೇ ಇದೆ. ಆಧಾರ್ ಕಾರ್ಡ್ ಇಲ್ಲದೆ ಕಿಮ್ಸ್ ಅಲ್ಲಿ ಚಿಕಿತ್ಸೆ ಕೂಡ ಸಿಕ್ಕಿಲ್ಲ. ಬ್ಯಾಹಟ್ಟಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅನಂತರ ಚಿಕಿತ್ಸೆಯನ್ನ ನೀಡಲಾಗಿದೆ. ಹಾಗಾದ್ರೆ ಇವರ ಮನಸ್ಥಿತಿ ಹೇಗಿದೆ, ಯಾವ ರೀತಿಯಾಗಿ ಇವರು ಟಾರ್ಚರ್ ಅನ್ನ ಕೊಡ್ತಾರೆ, ಅಮಾನವಿಯಾಗಿ ವರ್ತಿಸ್ತಾರೆ ಅನ್ನೋದಕ್ಕೆ ಈ ಎಲ್ಲಾ ಉದಾಹರಣೆಗಳೇ ಸಾಕ್ಷಿ ಆಗಿದೆ. ಏನಾಗಿದೆ, ಅಟ್ಲೀಸ್ಟ್ ಸಮಯಾವಕಾಶವನ್ನ ಕೊಟ್ಟು ಈ ಸಂದರ್ಭದಲ್ಲಿ ಹಣವನ್ನ ಕಟ್ಟಬೇಕು ಅಂತ ಹೇಳಿ ಅಟ್ಲೀಸ್ಟ್ ಹೇಳುವಂತಹ ಪ್ರಯತ್ನವನ್ನ ಕೂಡ ಮಾಡೋದಿಲ್ಲ. ಸೀದಾ ಬಂದು ಅಲ್ಲಿ ಅವರ ಮರ್ಯಾದೆ ತೆಗೆಯೋದು, ಮನೆಯನ್ನ ಹರಾಜು ಹಾಕೋದು, ಅಮಾನವಿಯಾಗಿ ವರ್ತನೆ ಮಾಡ್ತಾ ಇದಾರಲ್ಲ, ಮನುಷ್ಯರ ಅನ್ನುವಂತಹ ಪ್ರಶ್ನೆ. ಮತ್ತು ನೀವು ಎಲ್ಲ ಕಂತು ಕಟ್ಟಿದ್ದೀವಿ ಸರ್, ಇನ್ನು 7 ಕಂತು ಉಳಿದಿತ್ತು ಸರ್. ಅವು 7 ಕಂತು ನಾವೇನು ಮಾಡಿದ್ವಿ, ಕಟ್ತೀವಿ ಅಂತ ಹೇಳಿದ್ವಿ ಸರ್. ರಿಕ್ವೆಸ್ಟ್ ಮಾಡಿ ಕೈಕಾಲು ಬಿದ್ದೀವಿ ಸರ್. 2 ಗಂಟೆ ಕಾಲಾವಕಾಶ ಕೊಡ್ರಿ ಸರ್, ನಾವು ಕಟ್ತೀವಿ ಅನ್ನೋದು ನಮ್ಮ ಹೇಳಿದ್ವಿ ಸರ್. ನಾವು ಎಲ್ಲ ಕಡೆ ಆ ಕಡೆ ಅಡ್ಜಸ್ಟ್ ಮಾಡಾಕ್ತೀವಿ ಸರ್. 2 ತಾಸಲ್ಲ ನಿಮ್ಗೆ 10 ನಿಮಿಷನೂ ಕೊಡೋದಿಲ್ಲ. ಇಷ್ಟು ದಿನ ಕೊಟ್ಟಿದ್ದು ದೊಡ್ಡದೈತೆ ನಿಮ್ಗೆ, ಇನ್ನು ಮೇಲೆ 10 ನಿಮಿಷನೂ ಕೊಡೋದಿಲ್ಲ ಅಂತೇಳಿ ಬಡ ಇದು ಮಾಡಿದ್ರು ಸರ್. ಅವರು ಗರ್ಭಿಣಿ ಅಂತೂ ಮಳೆ ನೋಡದೆ ಹೊರಗೆ ಹಾಕಿ ಕೀಲಿ ಹಾಕಿ ಸೀಲ್ ಮಾಡಿದ್ರು ಸರ್. ಅದೇ ಇದಕ್ಕೆ ಟೆನ್ಷನ್ಕ ಹುಡುಗಿ ಗರ್ಭಿಣಿಯವರು ಮಹಿಳೆ ಒಂದು 10-15 ನಿಮಿಷಕ್ಕೆ ತಾನೇ ಮೂರ್ಛೆ ಹೋಗಿ ತೆಳಗೆ ಬಿದ್ದಿ ಸರ್. ತೆಳಗೆ ಬೀಳೋಣ ಆ ಹುಡುಗಿನ ಇದ್ರಾಗ ನಂಬಲ್ಲಿ 10 ರೂಪಾಯಿ ಕೈಯಾಗ ಖರ್ಚು ಇಲ್ಲ ಸರ್. ಗರ್ಭಿಣಿ ಮಹಿಳೆ ಹೆಸರು ರೇಷ್ಮಾ ಜಮಾದಾರ್ ಅಂತೇಳಿ ಸರ್. ಅದನ್ನು ತೊಗೊಂಬಂದು ಹುಡುಗಿನ ಕರ್ಕೊಂಬಂದು ಹಾಸ್ಪಿಟ್ಲ್ಗೆ ಹಾಕಿದ್ರೆ ಇಲ್ಲಿ ಹಾಸ್ಪಿಟಲ್ದಾಗ ತಾಯಿ ಕಾರ್ಡು ಅಥವಾ ಆಧಾರ್ ಕಾರ್ಡ್ ಏನಾರ ಒಂದು ಡಾಕ್ಯುಮೆಂಟ್ ಕೊಡ್ರಿ ಅಂತ ಕೇಳಿದ್ರು ಸರ್. ಆದ್ರೆ ಏನು ಮಾಡಿದ್ವಿ, ಮನೆ ಸೀಲ್ ಹಾಕಿಬಿಟ್ರೆ ಸರ್. ಅಲ್ಲಿ ತಾಯಿ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಟ್ಯಾಬ್ಲೆಟ್ಸ್, ಆ ಹುಡುಗಿ ತಗೊಳ್ಳೋ ಟ್ಯಾಬ್ಲೆಟ್ಸನ್ನ ರೂಮ್ನಾಗ ಮನ್ಯಾಗ ಅದಾವ ಸರ್. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವರಾಮ ಅಸುಂಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಅಸುಂಡಿ, ಈಗಾಗಲೇ ಈ ರೀತಿಯಾದಂತಹ ಫೈನಾನ್ಸ್ಗಳ ಸಾವನ್ನೇ ಅಪ್ಪುವಂತಹ ಘಟನೆಗಳು ನಡೀತಾ ಇದೆ. ರಾಜ್ಯದಲ್ಲಿ ಸಾಕಷ್ಟು ಬಾರಿ ಇಂತಹ ಪ್ರಕರಣಗಳು ನಡೆದಿದೆ. ಆದರೆ ಇದರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಒಂದು ಪ್ರಯತ್ನಗಳು ಆಗದೇ ಇರುವುದು ದುರ್ದೈವದ ಸಂಗತಿಯಿಂದ. ನಿನ್ನೆ ಅಲ್ಲಿ ಆಗಿದ್ದೇನು, ಈಗ ಆಕೆಯ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಯಾವಾಗ ಇವರು ಸಾಲ ತಗೊಂಡಿದ್ರು, ಎಷ್ಟು ಟೈಮ್ ಕೊಟ್ಟಿದ್ರು ಇವರಿಗೆ ಸಾಲ ಮರುಪಾವತಿ ಮಾಡೋದಕ್ಕೆ? ನವಿತಾ ಜೈನ್, ಏನು ಫೈನಾನ್ಸ್ ಕಂಪನಿಗಳ ಅಮಾನವೀಯ ವರ್ತನೆಗೆ ಮತ್ತೊಂದು ಘಟನೆ ಅಂದ್ರೆ ಇದು ಬ್ಯಾಟ್ನಲ್ಲಿ ನಡೆದಿರುವಂತ ಘಟನೆ ಸಾಕ್ಷಿ ಅಂತ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಏನಂದ್ರೆ ಮಕ್ತುಮ್ ಸಾಬ್ ಏನಂದ್ರೆ 2.5 ಲಕ್ಷ ಈಗೇನು ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡೆದಿದ್ದ. ಆ 2.5 ಲಕ್ಷದ ಪೈಕಿ ಏನಂದ್ರೆ 40,000 ಮಾತ್ರ ಬಾಕಿ ಉಳಿಸ್ಕೊಂಡಿದ್ದ. ಆ 40,000 ಸಹ ಕಟ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿದ್ದ. ಆದ್ರೆ ಏನು ನಂತರದಲ್ಲಿ ಏನಾಗಿದೆ, ಅವನು ಬೇರೆ ಮನೆ ಮಾಡ್ಕೊಂಡು ಹೊರಟು ಹೋಗಿದ್ದ ಕಾರಣಕ್ಕಾಗಿ ಈ ಒಂದು ವಿಷಯ ಈ ಮನೆಯಲ್ಲಿದ್ದಂಥವ್ರಿಗೆ ಯಾರಿಗೂ ಸಹ ಗೊತ್ತಾಗಿಲ್ಲ. ಹಾಗಾಗಿ ಅವ್ರ ಪಾಡಿಗೆ ಅವರಿದ್ರು, ಇವನ್ ಪಾಡಿಗೆ ಇವನು ಬೇರೆ ಕಡೆ ಇದ್ದ. ಹಾಗಾಗಿ ಅದು ಗೊತ್ತಾಗ್ಲಾರ್ದೇನೆ ಏನಂದ್ರೆ ಇವರು ನೋಟಿಸ್ ಹಚ್ಚಿ ಹೋಗಿದ್ರು. ಏನು ಮೈಕ್ರೋ ಫೈನಾನ್ಸ್ನವರು ಇವ್ರ ಮನೆಗೆ ಬಂದು ನೋಟಿಸ್ ಹಚ್ಚಿ ಹೋಗಿದ್ರು. ಇವರು ಅನಕ್ಷರಸ್ಥರಾಗಿರೋ ಕಾರಣಕ್ಕಾಗಿ ಅದ್ರ ಬಗ್ಗೆ ಯಾವುದೂ ಸಹ ಗಮನಕ್ಕಿಲ್ಲ. ಕೊನೆಗೆ ನಿನ್ನೆ ಏನಂದ್ರೆ ಏಕಾಏಕಿ ಬಂದು ಮನೆ ಸೀಸ್ ಮಾಡುವಂತ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆ ಇದ್ದಾಳೆ, ಒಂದಷ್ಟು ಮಾನವೀಯತೆಯಿಂದ ವರ್ತಿಸ್ರಿ ಅನ್ನೋ ಒಂದು ಮನವಿ ಮಾಡಿದ್ರು ಸಹ ಯಾವುದೇ ರೀತಿಯ ಒಂದು ಏನು ಮಾನವೀಯತೆ ತೋರದೇನೆ ನಿರ್ದಾಕ್ಷಿಣ್ಯ ಕ್ರಮವಾಗಿ ಅವ್ರನ್ನ ಹೊರಗಾಕಿದ್ದಾರೆ. ಈ ಸಂದರ್ಭದಲ್ಲಿ ಏನು ರೇಷ್ಮಾ ಅನ್ನೋ ಗರ್ಭಿಣಿ ಮಹಿಳೆ ಕುಸ್ತಿ ಬಿದ್ದಿದ್ಲು. ಆಕೆನ ಏನು ಕಿಮ್ಸ್ಗೆ ಆಸ್ಪತ್ರೆಗೆ ಕರೆತರಲಾಗಿತ್ತು. ಅಲ್ಲೂ ಸಹ ಏನಂದ್ರೆ ಆಧಾರ್ ಕಾರ್ಡ್ ಇಲ್ಲ ಮತ್ತು ಏನು ಬೇರೆ ಕಾರ್ಡ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಆಕೆಗೆ ಅಲ್ಲಿ ಚಿಕಿತ್ಸೆನೂ ಕೊಡ್ಲಿಲ್ಲ. ಅನಿವಾರ್ಯವಾಗಿ ಮತ್ತೆ ಅವರು ಬ್ಯಾಹಟ್ಟಿಗೆ ವಾಪಸ್ ಆಗಿದ್ದಾರೆ. ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾಳೆ. ಈಗ ಇಡೀ ಕುಟುಂಬ ಏನಂದ್ರೆ ಏನು ಮಕ್ತುಮ್ ಸಾಬ್ ಒಬ್ಬನು ಮಾಡಿದ ಕಾರಣಕ್ಕಾಗಿ ಇಡೀ ಕುಟುಂಬ ಬೀದಿ ಪಾಲಾಗಿದೆ. ಅನಿವಾರ್ಯವಾಗಿ ಬೇರೆಯವರ ಮನೆಯಲ್ಲಿ ಆಶ್ರಯ ಪಡೆಯುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸದ್ಯ ಏನು ರೇಷ್ಮಾಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಈಗೇನು ಫೈನಾನ್ಸ್ ಕಂಪನಿ ಏನೋ ಅಮಾನವೀಯವಾಗಿ ವರ್ತನೆ ಮಾಡಿದೆ, ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋ ಒಂದು
ಆಗ್ರಹ ವ್ಯಕ್ತವಾಗ್ತಾ ಇದೆ. ಗ್ರಾಮಸ್ಥರು ಸಹ ಸಾಕಷ್ಟು ಮನವಿ ಮಾಡಿದ್ರು, ಒಂದಷ್ಟು ಸಮಯಾವಕಾಶ ಕೊಡ್ರಿ ಆಕೆಗೇನು ಅಟ್ಲೀಸ್ಟ್ ಏನು ಏನು ಮೆಡಿಸಿನ್ ಇರ್ಬೋದು ಮತ್ತು ಆಕೆಗೇನು ಸಂಬಂಧಪಟ್ಟಂತ ಆಧಾರ್ ಕಾರ್ಡ್ ಬೇರೆ ಬೇರೆ ಕಾರ್ಡ್ಗಳು ತಗೊಳ್ಳಿಕ್ಕೆ ಬಿಡ್ರಿ ಅಂದ್ರೂ ಸಹ ಒಂದು ಅಮಾನವೀಯವಾಗಿ ವರ್ತನೆ ಮಾಡಿದ್ದಾರೆ ನವಿತಾ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಗರ್ಭಿಣಿ ರೇಷ್ಮಾ ಸಹೋದರ ರಫೀಕ್ ಜಮಾದಾರ್ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ರಫೀಕ್ ಅವರೇ. ನಮಸ್ತೆ ಮೇಡಮ್. ನಿನ್ನೆ ಏನು ಆಯ್ತು, ಯಾವಾಗ ಇವರು ಈ ರೀತಿಯಾಗಿ ಒಂದು ಸಾಲವನ್ನು ಪಡ್ಕೊಂಡಿದ್ರು, ಮುಕ್ತಮ್ ಸಾಬ್ ಮಾಡಿದಂತಹ ಈ ರೀತಿಯ ಕೆಲಸ ಎರಡೆರಡು ಮನೆ ಬೇರೆ ಕಡೆ ಮಾಡ್ಕೊಂಡಿದ್ದು ಮನೆಯವರಿಗೆ ಗೊತ್ತಾಗದೆ ಮಾಡಿರೋದು, ಈಗ ಇವರಿಗೆ ಇಲ್ಲಿ ಸಮಸ್ಯೆ ಆಗ್ತಾ ಇದೆಯಲ್ಲ, ಈಗ ಹೇಗಿದ್ದಾರೆ ರೇಷ್ಮಾ ಅವರು? ಈಗ ಏನಿಲ್ಲ ಮೇಡಮ್, ನಿನ್ನೆಯಿಂದ ನಾವು ಸೀಲ್ ಹಾಕಿ ಹೋಗಿದ್ದರಿಂದ ರಾತ್ರಿ ಮನೆಗೆ ಬಂದ್ವಿ. ನಾವು ಹುಬ್ಳಿ KIMS ಆಸ್ಪತ್ರೆಯಿಂದ ರಾತ್ರಿ ಮನೆಗೆ ಬಂದು ಮನೆಯಲ್ಲಿ ಊಟಕ್ಕೂ ನಮ್ಗೇನು ಗತಿ ಇಲ್ಲ ಮೇಡಮ್. ಆಜು ಬಾಜು ಮನೆಯವರು ಒಂದೊಂದು ರೊಟ್ಟಿ ಕೊಟ್ಟಿದ್ದಾರೆ, ಹೊಚ್ಕೊಳಕ್ಕೆ ಬೆಡ್ಶೀಟ್ ಅದು ಕೊಟ್ಟಿದ್ದಾರೆ. ರಸ್ತೆ ಮೇಲೆ ಮಲ್ಕೊಂಡಿದ್ವಿ ಮೇಡಮ್. ನಮ್ಮ ಇನ್ನೂವರೆಗೆ ಸೀಲ್ ಹಾಕಿ ಆ ಹುಡುಗಿಗೆ ಊಟಕ್ಕೆ ಏನೂ ಇಲ್ಲ ಮೇಡಮ್, ಊಟಕ್ಕಿಲ್ಲ. ಮತ್ತು ಮೆಡಿಸನ್ ಎಲ್ಲ ಮನೆಯಲ್ಲೇ ಅದಾವು, ಒಂದು ಏನೂ ಇಲ್ಲ ಮೇಡಮ್. ಈಗ ಅವರು ಗರ್ಭಿಣಿ ಅಂತ ಗೊತ್ತಿದ್ರು ಕೂಡ ಈ ರೀತಿಯಾಗಿ ಇದೆ, ನಮಗೆ ಅಟ್ಲೀಸ್ಟ್ ಏನೇನು ಇದೆ ಟ್ಯಾಬ್ಲೆಟ್ಗಳಿಂದ ಬಗ್ಗೆ ಅಂತ ಹೇಳಿದ್ರು ಕೂಡ ಅವರು ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡಲಿಲ್ವ? ಅಲ್ಲಿ ಎಷ್ಟು ಜನ ಬಂದಿದ್ರು, ಯಾರ್ಯಾರು ಬಂದಿದ್ರು? ಒಂದು 4 ಜನ ಬ್ಯಾಂಕ್ ಸಿಬ್ಬಂದಿಗಳು ಮೇಡಮ್, ಮತ್ತೆ 2 ಪೊಲೀಸ್ ಸಿಬ್ಬಂದಿಗಳು, ಮತ್ತೆ ಒಬ್ಬರು ಲಾಯರ್ ಸರ್ ಬಂದಿದ್ರು ಮೇಡಮ್. ಅವರೆಲ್ಲ ಬಂದು ನಾವು ಹೇಳಿದ್ವಿ ಮೇಡಮ್, ಅಲ್ಲಿ ಟ್ಯಾಬ್ಲೆಟ್ ಅದು ಅದಾವು, ಗರ್ಭಿಣಿ ಮಹಿಳೆವು ತಗೋತೀವಿ ಅಂತಂದ್ರೆ ಬೇಗನೆ ತಗೊಳ್ರಿ, ಮೊದಲು ಹೊರಗೆ ನಡ್ರಿ, ನಾವು ಇವತ್ತು ಸದ್ಯ ಎಣ್ಣೆ ಕಂಡೀಷನ್ ನಾವು ಸೀಲ್ ಹಾಕ್ತೀವಿ, ಇದು ಮಾಡ್ತೀವಿ ಅಂತ ಹೇಳಕತ್ತಾರೆ ಮೇಡಮ್ ಅವರು. ಈಗ ಎಷ್ಟು ಸಾಲ ತೆಗೆದುಕೊಂಡಿದ್ರು, ಎಷ್ಟು ಪಾವತಿ ಮಾಡಿದ್ರು, ಎಷ್ಟು ಬಾಕಿ ಇತ್ತು, ಮನೆಗೆ ನೋಟಿಸ್ ಕೂಡ ಅಂಟಿಸಿದ್ರಂತೆ, ಇದ್ರ ಬಗ್ಗೆ ಈಗ ರೇಷ್ಮಾ ಅವರಿಗೆ ಗಮನಕ್ಕೆ ಬಂದಿರ್ಲಿಲ್ವಾ? ನಿಮ್ಗೆ ಯಾರಿಗೂ ಗೊತ್ತಿರ್ಲಿಲ್ವಾ ಇದು? ಹೇಗೆ ರಫೀಕ್? ಇಲ್ಲ ಮೇಡಮ್, ಅವರು ಸಾಲ ತಗೊಂಡಿದ್ದು 2,50,000 ಅಮೌಂಟ್ ತಗೊಂಡಿದ್ದು ಮೇಡಮ್. ಅದರಲ್ಲಿ ಎಲ್ಲ ಕಂತು ಕಟ್ಟಿದ್ರೆ ಇನ್ನು 6 ಕಂತು ಉಳಿದಿತ್ತು ಮೇಡಮ್. ಅಂದ್ರೆ 48,000 ರೂಪಾಯಿ ಉಳಿದಿತ್ತು ಮೇಡಮ್. 48,000 ರೂಪಾಯಿ ಉಳಿದಿತ್ತು. ಆ 48,000 ರೂಪಾಯಿ ಅನ್ನೋದ ನಾವು ಕಟ್ಕೋತೀವ್ರಿ ಅಂತ ಹೇಳಿದ್ವಿ ಮೇಡಮ್. ಆದ್ರೆ ಈ ಸಾಲ ತಗೊಂಡ ಮಕ್ತಮ್ ಸಾಬ್ ನಾ ಕಟ್ಕೋತ ಅಂತ ಹೇಳಿದ್ಕೆ ಸಣ್ಣ ಮಗು ಗೊತ್ತಿರಲಿಲ್ಲ. ಒಮ್ಮಲ್ದಮ್ಮಲ್ಲಿ ಏಕಾಕಿ ಮನೆಗೆ ಬಂದು ಈಗ 3 ತಿಂಗಳಿಂದ ಮನೆಗೆ ಬಂದು ನೋಟಿಸ್ ಹಂಚಿದ್ರು ಮೇಡಮ್. 3 ತಿಂಗಳ ಹಿಂದೆ? ಹಾ ಮೇಡಮ್. ನೋಟಿಸ್ ಹಂಚಿದಾಗ ನಾವು ಕೇಳಿದ್ವಿ ಮೇಡಮ್, ನಮ್ಗೆ ಏನು ಲೋನ್ ತೊಗೊಂಡಿದ್ದು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಮನೆಗೆ ತಂದು ನೋಟಿಸ್ ಹಚ್ಚಿದ್ರಿ ಹೆಂಗ್ ಮೇಡಮ್ ಅಂತ ಕೇಳಿದ್ರು ಮೇಡಮ್. ಅವಾಗ ಅವ್ರು ಏನಂದ್ರು, ಇಲ್ಲ ಮೇಡಮ್, ಇಲ್ಲ ನಿಮ್ಮ ಮಗವರು ಲೋನ್ ತೊಗೊಂಡಿದ್ದಾರೆ ನಮ್ಮ ಬ್ಯಾಂಕ್ನಲ್ಲಿ, ಕಟ್ಲೇಬೇಕು ನೀವು ಅಂತ ಹೇಳಿದ್ರು ಮೇಡಮ್ ಅವರು. ಓಕೆ. ನಾವು ಕಟ್ತಾ ಇರ್ಲಿಲ್ವಾ? ಇವ್ರು ಗೊತ್ತೇ ಇಲ್ಲ ಮೇಡಮ್, ಇವ್ರು ಗೊತ್ತಿಲ್ಲ. ದೊಡ್ಡ ಮಕ್ತಮ್ ಸಾಬ್ ಅವರಲ್ವಾ ತಗೊಂಡಿರೋದು? ಹಾ, ಮಕ್ತಮ್ ಸಾಬ್ ಅವರು ಮೇಡಮ್ ತಗೊಂಡಿದ್ದು. ಮಕ್ತಮ್ ಸಾಬ್ ಅವ್ರು ತಗೊಂಡಿದ್ದು. ಮತ್ತೊಂದು ಮದುವೆ ಹಾಕೊಂಡು ಬೇರೆ ಮನೇಲಿ ವಾಸ ಹೋಗ್ಬಿಟ್ಟದಾನ ಮೇಡಮ್. ಅವ್ನು ತಂದೆ ತಾಯಿ ಮತ್ತೆ ತಮ್ಮನ್ ಬಿಟ್ಟು. ಇಲ್ಲ ಮೇಡಮ್, ಕಟ್ಟೇ ಇಲ್ಲ. 7 ಕಂತು ಡ್ಯೂ ಮಾಡಿಬಿಟ್ಟಿದ್ದಾನೆ ಮೇಡಮ್. ಓಹೋ, 7 ತಿಂಗಳು ನಿಮ್ಗೆ ಅವಕಾಶ ಕೊಟ್ಟಿದ್ರು ಅವ್ರಿಗೆ ಕಟ್ಟೋದಿಕ್ಕೆ? ಇಲ್ಲ ಮೇಡಮ್, 7 ಕಂತು ಅಷ್ಟೇ ಕಟ್ಟಿರ್ಲಿಲ್ಲ. 3 ತಿಂಗಳಿಂದ ಅವಕಾಶ ಕೊಟ್ಟಿದ್ರು ಮೇಡಮ್. ಆದ್ರೆ ಇಲ್ಲಿ ಹಿರಿಯರ್ ಅಂತ ಇರ್ತಲ್ಲ ಮೇಡಮ್, ಹಿರಿಯರ ಬಲ್ಲಿ ನ್ಯಾಯ ಮಾಡಿದ್ರು ಮೇಡಮ್. ಅವೇನದ ನಾ ಮುಂದಿನ 7 ಕಂತು ನಾನೇ ಕಟ್ಕೋತೀನಿ ಅಂತೇಳಿ ಅವ ಮಕ್ತಮ್ ಸಾಬ್ ಹೇಳಿದ್ದ ಮೇಡಮ್. ಹೇಳಿದಕ್ಕೋಸ್ಕರ ಈ ಸಣ್ಣ ತಮ್ಮ ಏನದ ಬರೇ ತುಳಿದು ಮನೆ ಸಾಕು ಸಲೋದು ಅದೇ ದೊಡ್ಡ ವಜ್ಜೆ ಆಗಿದೆ ಮೇಡಮ್ ಅವ್ರಿಗೆ. ಹಂಗಾಗಿ ಅವನು ದೊಡ್ಡ ಮಗ ಕಂತು ಕಟ್ಕೋತ ಸಲ ಇವ್ರು ಕಟ್ಟೇ ಇಲ್ಲ ಮೇಡಮ್. ಏಕಾಏಕಿ ಬಂದು ಮನೆಗೆ ನಿನ್ನೆ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್. ಈಗ ಯಾರಿಗೂ ಕೂಡ ಮನೇಲಿ ಗೊತ್ತಿರ್ಲಿಲ್ಲ, ಅವ್ರು ಹೇಳಿಲ್ವಾ? ಈಗ ರೇಷ್ಮಾ ಆಗಿರ್ಬೋದು, ನೀವು ಎಷ್ಟೊತ್ತಿಗೆ ಬಂದ್ರಿ ಹೇಳಿಲ್ವಾ? ನಾವು ಆಯ್ತು ಕಟ್ತೀವಿ, ಅಟ್ಲೀಸ್ಟ್ ಅವ್ರು ಕಟ್ತಾರೆ, ಒಂದ್ ಸ್ವಲ್ಪ ದಿನ ಅವಕಾಶ ಮಾಡ್ಕೊಡಿ, ಇಲ್ಲಿ ಪ್ರೆಗ್ನೆಂಟ್ ಇದ್ದಾರೆ, ಅವ್ರಿಗೆ ಕಷ್ಟ ಆಗತ್ತೆ ಅಂತ ಹೇಳಿಲ್ವಾ? ಕಾಲಾವಕಾಶ ಬರೀ 2 ಗಂಟೆ ಕೇಳಿದ್ ಮೇಡಮ್. ನಾವು 2 ಗಂಟೆಯಲ್ಲಿ ನಾವು ಎಲ್ಲಾರ ಅಮೌಂಟ್ ಅಡ್ಜಸ್ಟ್ ಮಾಡ್ತೀವಿ, ಇಲ್ಲ 2 ತಾಸು ಅಥವಾ 3 ತಾಸು ಟೈಮ್ ಕೊಡಿ, ಇಲ್ಲ 1 ಅವರ್ ಕೊಡ್ತೀನಿ ಅಂದ್ರೆ ಮೇಡಮ್ ಫಸ್ಟ್. ಆಮೇಲೆ 1 ಅವರ್ನು ಕೊಡೋಕ್ಕಾಗೋದಿಲ್ಲ ನಮ್ಗೆ. ಈಗ ಎಷ್ಟೊತ್ತಿದ್ರು ನಾವು ಕೋರ್ಟ್ಗೆ ಇದು ಕಟ್ಬೇಕು, ನೋಟಿಸ್ ಕಳಿಸ್ಬೇಕು ನಾವು. ಹಂಗಾಗಿ ನಿಮ್ಗೆ 2 ಗಂಟೆನೂ ಟೈಮ್ ಕಾಲಾವಕಾಶ ನಿಮ್ಗೆ ಕೊಡೋದಾಗೋದಿಲ್ಲ. ಈ ಸದ್ ಏನೇ ಇದ್ರು ಈಗ ಪ್ರೆಸೆಂಟ್ ಈಗ ಕಟ್ತೀನಿ ಅಂದ್ರೆ ಕಟ್ರಿ, ಇಲ್ಲಪ್ಪ ಅಂದ್ರೆ ನಾವು ಕೀಲಿ ಹಾಕೋತೀವಿ, ಕೀಲಿ ಹಾಕೊಂಡು ನಾವು ಹೋಗ್ತೀವಿ. ಆಮೇಲೆ ನೀವು ಬಂದು ಅಮೌಂಟ್ ಕಟ್ಟಿಂದ ನಿಮ್ಗೆ ಮನೆಗೆ ಬಂದು ನಾವು ಕೀಲಿ ತರ್ತೀವಿ ಅಂತ ಹೇಳಿಕೆ ಶೀರ್ ಮಾಡ್ಕೊಂಡು ಹೋಗ್ಬಿಟ್ರಿ ಮೇಡಮ್ ಅವರು. ಈಗ ಏನು ಅಮೌಂಟ್ ಕಟ್ಟಿದ್ರ ನೀವು, ಅಥವಾ ಈಗ ಮನೆ ಹಂಗೆ ಅಂದ್ರೆ ಕಟ್ಟದೆ ಈಗ ಹಂಗೆ ಸೀಸ್ ಆಗಿದೆಯಾ? ಎಲ್ಲಿದ್ದೀರಿ ನೀವೆಲ್ಲ? ಈಗೆಲ್ಲ ಸೀಸ್ ಆಗಿದೆ ಮೇಡಮ್. ಈಗ ರಸ್ತೆ ಮೇಲೆ ಇಲ್ಲೇ ಮನೆ ಮುಂದೆ ರಸ್ತೆ ಇದೆ ಮೇಡಮ್, ರಸ್ತೆ ಮೇಲೆ ರಾತ್ರಿ ಏನ್ ಆಗ್ರಹ ಮಾಡ್ತೀರಿ ಈಗ ರಫೀಕ್ ಅವರೇ? ಈಗ ಏನಿಲ್ಲ ಮೇಡಮ್, ಅವ್ರು ದುಡ್ಕೊಂಡ್ ತಿನ್ನೋರು ಕೈಯಾಗ 1 ರೂಪಾಯಿ ಮೇಡಮ್. ಆ ಮಕ್ತಮ್ ಸಾಬ್ ಅನ್ನೋ ಏನ್ ಕಟ್ಟಿದ್ರೆ ಅವ್ರು ಕಟ್ಕೊಳಕ್ ಮೇಡಮ್. ಇಲ್ಲಪ್ಪ ಅಂದ್ರೆ ಅವನೇ ತಗೊಂಡಿರೋ ಸಾಲ. ನಮ್ಗೆ ಸಾಲದ ಬಗ್ಗೆನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಮ್ಮ ತಾಯಿಯವ್ರಿಗೂ ಏನೂ ಗೊತ್ತಿಲ್ಲ. ನಮ್ಮ ತಾಯಿಯವರು ಏನದ ಸುಮ್ಮ ದುಡಿಯೋರು ಉಣೋರು, ಸಾಲಿನೂ ಕಲ್ತಿಲ್ಲ, ಸಹಿ ಮಾಡಂದಲ್ಲಿ ಸುಮ್ಮನೆ ಸಿಗ್ನೇಚರ್ ಮಾಡಿದಾರೆ ಮೇಡಮ್ ಅವರು. ಹಂಗಾಗಿ ಈಗ ಮಕ್ತಮ್ ಸಾಬ್ ಕಟ್ಟುವತ್ನಂದ್ರೆ ಅವ್ರು ಕಟ್ಟುಕೊಳಕ್ ಮೇಡಮ್. ಇಲ್ಲಪ್ಪ ಅಂದ್ರೆ ಈ ಗರ್ಭಿಣಿ ಮಹಿಳೆಗೂ ಹೊರಗೆ ಹಾಕಿದ್ರೆ ಟ್ಯಾಬ್ಲೆಟ್ ಇಲ್ಲ, ಏನಿಲ್ಲ, ಊಟ ಇಲ್ಲ. ಈ ರಾತ್ರಿಯಿಂದ ಇಂಥ ಚಳಿಯಲ್ಲಿ ಹೊರಗೆ ರಸ್ತೆ ಮೇಲೆ ಮಲ್ಕೊಂಡಿದ್ದಾರೆ ಮೇಡಮ್. ಆಜು ಬಾಜು ಮನೆಯವರು ಸುಮ್ಮನೆ ಒಂದೊಂದು ಇದು ಕೊಟ್ಟು ಬೆಡ್ಶೀಟ್ ಕೊಟ್ಟು ಕುಂತಿದ್ದಾರೆ. ಈಗ ಇನ್ನೂವರೆಗಾದ್ರೂ ಊಟ ಇಲ್ಲ, ಏನಿಲ್ಲ. ಎಲ್ಲ ದಿನನಿತ್ಯದ ವಸ್ತುಗಳನ್ನೇ ಮನ್ಯಾಗ ಅದಾವ ಮೇಡಮ್. ಈ ಸದ್ದು ಏನೂ ಇಲ್ಲಾರೆ ರೋಡಿಗೆ ಕೂತಿದ್ದಾರೆ ಮೇಡಮ್ ಅವರು. ಧನ್ಯವಾದಗಳು ರಫೀಕ್ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ.